ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳನ್ನ ನಾವು ಪ್ರಕೃತಿಗೆ ಹೋಲಿಕೆ ಮಾಡ್ತೀವಿ, ಭೂಮಿ ತಾಯಿಗೆ ಹೋಲಿಕೆ ಮಾಡ್ತೀವಿ. ತಾಯಿಯಾಗಿ ಹೆಣ್ಣು ಬೇಕು, ಅಕ್ಕ ತಂಗಿಯಾಗಿ ಹೆಣ್ಣು ಬೇಕು, ಹೆಂಡತಿಯಾಗಿ ಹೆಣ್ಣು ಬೇಕು. ಆಮೇಲೆ ಈ ತರ ಹೆಣ್ಣನ್ನ ನಾವು ಯಾವ ಸ್ಥಾನದಲ್ಲಿ ಇಟ್ಟಿದ್ದೀವಿ, ಹೇಗೆ ಪೂಜೆ ಮಾಡ್ತೀವಿ. ಆದ್ರೆ ಅಂತಹ ಹೆಣ್ಣು ಮಕ್ಕಳ ಕಷ್ಟ ನೋವು ನಿಮಗೆ ಬೇಡವಾ? ಯಾಕೆ ಅಂತಂದ್ರೆ ಮಹಿಳೆಯನ್ನ ಗೃಹಲಕ್ಷ್ಮಿ ಅಂತ ಕರಿತಿರಲ್ಲ, ಆದ್ರೆ ಇದೇನ ನೀವು ಕೊಡುವಂತ ಗೌರವ ಅವರಿಗೆ? ಯಾಕಂತಂದ್ರೆ ದುರಹಂಕಾರಿ ದೇಶಪಾಂಡೆ ಅವರು ಆಡಿರುವಂತಹ ಒಂದು ಮಾತಿದೆಯಲ್ಲ, ಅದು ಕೇವಲ ನಮ್ಮ ಮೇಡಮ್ಗೆ ಮಾಡಿರುವಂತ ಅವಮಾನ ಅಲ್ಲ, ಇಡೀ ರಾಜ್ಯದ ಮಹಿಳೆಯರಿಗೆ ಮಾಡಿರುವಂತ ಅಪಮಾನ. ಅದು ಮಹಿಳೆಯನ್ನ ಗೃಹಲಕ್ಷ್ಮಿ ಅಂತ ಕರಿತೀರಾ, ಆದ್ರೆ ಆ ಗೃಹಲಕ್ಷ್ಮಿಯರ ಬಗ್ಗೆ ನೀವು ನಾಲಿಗೆ ಹರಿಬಿಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯ ವಿಚಾರವಾಗಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಈ ತರ ಒಂದ್ ರೀತಿ ನೀವು ವ್ಯಂಗ್ಯವಾಗಿ ಉತ್ತರ ಕೊಡ್ತಿರಲ್ಲ, ದೌಲತ್ತು ತೋರಿಸ್ತಿರಲ್ಲ, ದರ್ಪ ತೋರಿಸಿದಿರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಸಿದ್ದರಾಮಯ್ಯನವರೇ, ನಿಮ್ಮ ಶಾಸಕರ ದುರಹಂಕಾರದ ನಡೆ ಇದೆಯಲ್ಲ, ಇದು ಸರಿನಾ? ನೀವು ಉತ್ತರ ಕೊಡಬೇಕು. ಸಿದ್ದರಾಮಯ್ಯನವರೇ, ನಿಮ್ಮ ಶಾಸಕರ ದುರಹಂಕಾರದ ನಡೆ ಸರಿನಾ? ಇದು ಇಡೀ ಕರ್ನಾಟಕದ ಮಹಿಳೆಯರಿಗೆ ಮಾಡಿದಂತಹ ಅಪಮಾನ. ಆರ್.ವಿ. ದೇಶಪಾಂಡೆ ಅವರೇ, ಮಹಿಳೆ ಬಗ್ಗೆ ಇದೆಂಥ ಮಾತಾಡಿದ್ರಿ ನೀವು? ಮಹಿಳೆ ಅಂದ್ರೆ ಅಷ್ಟೊಂದು ಕೀಳರಿಮೆನಾ ನಿಮಗೆ? ಇದೇನಾ ಅಥವಾ ನಿಮ್ಮ ಸಂಸ್ಕೃತಿ? ದೇಶಪಾಂಡೆ ಅವರೇ, ಹೆರಿಗೆ ನೋವು ಹೇಗಿರುತ್ತೆ ಗೊತ್ತಾ ನಿಮಗೆ? ಇದು ತಮಾಷೆ ಮಾಡುವಂತ ವಿಷಯನಾ? ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಈ ತರದ ದೌಲತ್ತಿನ ಮಾತಾಡಿದ್ದು ನೀವು ಸರಿಯಲ್ಲ. ಯಾಕೆ ಅಂತ ಅಂದ್ರೆ ನಾನು ಅದೇ ವಿಚಾರ ಹೇಳ್ತಾ ಇದ್ದೆ. ಹೆಣ್ಣನ್ನ ಯಾವ ರೀತಿಯಾಗಿ ನಾವು ಪೂಜಿಸ್ತೀವಿ, ಭೂಮಿ ತಾಯಿಗೆ ಹೋಲಿಸ್ತೀವಿ, ಪ್ರಕೃತಿಗೆ ಹೋಲಿಸ್ತೀವಿ, ಆಮೇಲೆ ಹೆಣ್ಣಿಗೆ ನಾವು ಕೊಡುವಂತಹ ಗೌರವ ಸ್ಥಾನಮಾನ ಹೇಗಿದೆ. ಮತ್ತೊಂದ್ ಕಡೆ ನೀವು ಗೃಹಲಕ್ಷ್ಮಿ ಅಂತ ಒಂದು ಯೋಜನೆ ಬೇರೆ ಕೊಟ್ಟಿದ್ದೀರಲ್ಲ, ಗೃಹಲಕ್ಷ್ಮಿ ಅಂತ ಕರೀತಿರಲ್ಲ, ಅವ್ರಿಗೆ ನೀವು ಕೊಡುವಂತ ಗೌರವ ಇದೆನಾ? ಅಟ್ಲೀಸ್ಟ್ ನಿಮ್ಗೆ ಆ ಹೆರಿಗೆ ನೋವು ಹೇಗಿರುತ್ತೆ ಗೊತ್ತಾ? ನೀವೇನು ಜನ್ಮ ಕೊಡೋದಕ್ಕೆ ತಾಕತ್ತಿಲ್ಲ. ಯಾಕೆ ಅಂತ ಅಂದ್ರೆ ಆ ನೋವು 9 ತಿಂಗಳು ಹೆತ್ತು ಹೊತ್ತು ಸಾಕ್ತಾರಲ್ಲ, ಆ ಟೈಮಲ್ಲಿ ಪಡುವಂತ ಕಷ್ಟ ಹೇಗಿರುತ್ತೆ? ಆ ನೋವಿಟ್ಕೊಂಡು ಆಸ್ಪತ್ರೆಗೆ ಹೋಗ್ಬೇಕು ಅಂತ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಬಹುಶಃ ನಿಮಗೆ ಗೊತ್ತಿಲ್ಲ. ಇದು ತಮಾಷೆ ಮಾಡುವಂತ ವಿಚಾರನಾ? ನೀವು ಕೇವಲ ನಮ್ಮ ಮೇಡಮ್ ಮಾಡಿದಂತ ಅಪಮಾನ ಅಲ್ಲ, ಇದು ಇಡೀ ರಾಜ್ಯದ ಮಹಿಳೆಯರಿಗೆ ಮಾಡಿದಂತ ಅಪಮಾನ. ಇದು ತಮಾಷೆ ಮಾಡುವಂತ ವಿಚಾರ ಅಲ್ವೇ ಅಲ್ಲ. ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಪ್ರಶ್ನೆ ಮಾಡಿದ್ದಕ್ಕೆ ಈ ತರಹದ ದೌಲತ್ತಿನ ಮಾತನ್ನ ಆಡಿದ್ದಾರೆ ದುರಹಂಕಾರಿ ದೇಶಪಾಂಡೆ ಅವರು. ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಕೇಳಿದ್ರೆ ದೇಶಪಾಂಡೆ ದಿಮಾಕಿನ ಪರಮಾವಧಿಯನ್ನ ಮೆರೆದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು, ಯಾವಾಗ ಮಾಡ್ತೀರಿ ಅಂತ ಪ್ರಶ್ನೆ ಕೇಳಲಾಗಿತ್ತು. ಜಿಲ್ಲೆಯ ಸುಸಜ್ಜಿತ ಆಸ್ಪತ್ರೆ ಯಾವಾಗ ಬರುತ್ತೆ ಸಾರ್ ಅಂತ ಎಷ್ಟು ನೀಟಾಗಿ ಪ್ರಶ್ನೆ ಮಾಡಿದ್ರು. ಆಸ್ಪತ್ರೆ ಕುರಿತು ಶಾಸಕರಿಗೆ ನಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರವರು ಪ್ರಶ್ನೆ ಕೇಳ್ತಾರೆ. ಎಷ್ಟು ನೀಟಾಗಿ ಕೇಳ್ತಾರೆ. ಅಲ್ಲ ಸಾರ್, ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆಯಲ್ಲ, ಯಾವಾಗ ಸರ್ ಆಸ್ಪತ್ರೆ? ಆದ್ರೆ ನಮ್ಮ ಮೇಡಮ್ ಮಾಡಿದಂತ ಪ್ರಶ್ನೆಗೆ ಅವರು ಕೊಟ್ಟಂತ ಉತ್ತರ ಇದೆಯಲ್ಲ, ನಿಮ್ಮ ಹೆರಿಗೆ ಆದ್ಮೇಲೆ ಅಂತ ವ್ಯಂಗ್ಯವಾಡಿದ್ದಾರೆ. ಇವ್ರಿಗೇನಾದ್ರೂ ಗೊತ್ತಾ ಹೆರಿಗೆ ನೋವು ಹೇಗಿರುತ್ತೆ ಅಂತ, ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ ಅಂತ? ಇದು ತಮಾಷೆ ಮಾಡುವಂತ ವಿಚಾರನ? ಆಮೇಲೆ ನನಗೆ
ಬಹಳ ಬೇಜಾರಾಗಿದ್ದು, ಆಮೇಲೆ ಒಂದ್ ರೀತಿ ಚೀಪ್ ಅನ್ಸಿದೇನು ಅಂತಂದ್ರೆ, ಅವ್ರು ಈ ತರದ ಒಂದು ಉತ್ತರ ಬಂದಾಗ ಅವ್ರ ಸುತ್ತಮುತ್ತ ನಿಂತಿದ್ದವರೆಲ್ಲ ನಗಾಡ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಒಬ್ಬ ಹೆಣ್ಮಗಳು ಹೆರಿಗೆ ನೋವು ಹೇಗಿರುತ್ತೆ, ಹೇಗೆ ಒದ್ದಾಡ್ತಾರೆ, ಎಷ್ಟು ಕಷ್ಟ ಅನುಭವಿಸ್ತಾರೆ, ಅದರಲ್ಲಿ 1% ನೋವಾದ್ರೂ ಅವ್ರಿಗೆ ಗೊತ್ತಾಗಲ್ಲ. ಆದ್ರೆ ಒಂದು ಜನ್ಮ ಕೊಡ್ಬೇಕಾದ್ರೆ, ಡೆಲಿವರಿ ಆಗಬೇಕು ಅಂತಂದ್ರೆ 100 ಸಲ ಹುಟ್ಟಿ 100 ಸಲ ಸತ್ತು ಬದುಕ್ತಾರೆ. ಆ ತರದ ನೋವಿರುತ್ತೆ. ಅಂತ ವಿಚಾರದ ಬಗ್ಗೆ ನೀವು ತಮಾಷೆ ಮಾಡ್ತಿರಲ್ಲ ದೇಶಪಾಂಡೆ ಅವರೇ, ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ ಇದು. ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರ್ ಮೇಡಮ್ ಕೇಳದಂತ ಪ್ರಶ್ನೆಗೆ ಯಾವ ತರದ ಉತ್ತರ ಕೊಟ್ಟರು ದುರಹಂಕಾರಿ ದೇಶಪಾಂಡೆ, ಬನ್ನಿ ತೋರಿಸ್ತೀವಿ. ನಿನ್ನೆ ಹೆರಿಗೆ ಮಾಡಿಸ್ತೀನಿ. ನಮ್ದೆಲ್ಲ ಆಯ್ತು ಸರ್, ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು. ಏನ್ ಸರ್? ನಿನ್ನೆ ಹೆರಿಗೆ ಮಾಡಿಸ್ತೀನಿ. ನಮ್ದೆಲ್ಲ ಆಯ್ತು ಸರ್, ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು. ಏನ್ ಸರ್? ನಿನ್ನೆ ಹೆರಿಗೆ ಮಾಡಿಸ್ತೀನಿ. ನಮ್ದೆಲ್ಲ ಆಯ್ತು ಸರ್, ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು. ಏನ್ ಸರ್? ನಿನ್ನೆ ಹೆರಿಗೆ ಮಾಡಿಸ್ತೀನಿ. ನಮ್ದೆಲ್ಲ ಆಯ್ತು ಸರ್, ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು. ಏನ್ ಸರ್? ನಿನ್ನೆ ಹೆರಿಗೆ ಮಾಡಿಸ್ತೀನಿ. ನಮ್ದೆಲ್ಲ ಆಯ್ತು ಸರ್, ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು. ಏನ್ ಸರ್? ನಿನ್ನೆ ಹೆರಿಗೆ ಮಾಡಿಸ್ತೀನಿ. ನಮ್ದೆಲ್ಲ ಆಯ್ತು ಸರ್, ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು. ಏನ್ ಸರ್? ನಿನ್ನೆ ಹೆರಿಗೆ ಮಾಡಿಸ್ತೀನಿ. ನಮ್ದೆಲ್ಲ ಆಯ್ತು ಸರ್, ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು. ಏನ್ ಸರ್? ನಿನ್ನೆ ಹೆರಿಗೆ ಮಾಡಿಸ್ತೀನಿ. ನಮ್ದೆಲ್ಲ ಆಯ್ತು ಸರ್, ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು. ಏನ್ ಸರ್? ನಿನ್ನೆ ಹೆರಿಗೆ ಮಾಡಿಸ್ತೀನಿ. ನಮ್ದೆಲ್ಲ ಆಯ್ತು ಸರ್, ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು. ಏನ್ ಸರ್? ನಿನ್ನೆ ಹೆರಿಗೆ ಮಾಡಿಸ್ತೀನಿ. ನಮ್ದೆಲ್ಲ ಆಯ್ತು ಸರ್, ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು. ಏನ್ ಸರ್? ನಿನ್ನೆ ಹೆರಿಗೆ ಮಾಡಿಸ್ತೀನಿ. ನಮ್ದೆಲ್ಲ ಆಯ್ತು ಸರ್, ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು.